ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಫೈಟರ್ ವಿವೇಕ್ ಸಾವಿನ ಬಳಿಕ ಪ್ರೊಡ್ಯೂಸರ್ ಗುರು ದೇಶಪಾಂಡೆ ಎಸ್ಕೇಪ್ ಆಗಿದ್ದು ಯಾಕೆ? ಗಾಯಾಳು ರಂಜಿತ್ ನಟ ಅಜಯ್ ರಾವ್ ವಿರುದ್ಧವೇ ತಿರುಗಿ ಬಿದ್ದಿದ್ದು ಯಾಕೆ? ಸ್ಪಾಟ್ನಲ್ಲೇ ಇದ್ರೂ ಅಜಯ್ ರಾವ್ ನೆರವಿಗೆ ಬರಲಿಲ್ವಾ? ನೋಡೋಣ ಸಾವಿನ ಸಾಹಸ ನ್ಯೂಸ್ ಟಾಪ್ 9ನಲ್ಲಿ. ಫೈಟರ್ ವಿವೇಕ್ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ನೀಡುವುದಾಗಿ ನಿರ್ಮಾಪಕ ಗುರು ದೇಶಪಾಂಡೆ ಹೇಳಿದ್ದಾರಂತೆ. ನಿನ್ನೆಯಿಂದ ಯಾರ ಸಂಪರ್ಕಕ್ಕೂ ಸಿಗದೇ ಇದ್ದು ಪರಿಹಾರ ನೀಡುವುದಾಗಿ ಫೈಟರ್ ವಿವೇಕ್ ಚಿಕ್ಕಪ್ಪ ಗೋಪಿಗೆ ಗುರು ದೇಶಪಾಂಡೆ ಹೇಳಿದ್ದಾರಂತೆ. ಲವ್ ಯು ರಚ್ಚು ಚಿತ್ರದ ನಿರ್ಮಾಪಕ ಗುರು ದೇಶಪಾಂಡೆ ಅಜ್ಞಾತ ಸ್ಥಳದಿಂದ ಕರೆ ಮಾಡಿ ಪರಿಹಾರದ ಭರವಸೆ ನೀಡಿದ್ದಾರಂತೆ. ಫೈಟರ್ ವಿವೇಕ್ ಸಾವಿನ ಸಂಬಂಧ ಈವರೆಗೂ 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಿಡದಿ ಸಮೀಪ ನಡೆದಂತಹ ಲವ್ ಯು ರಚ್ಚು ಸಿನಿಮಾದ ಆಕ್ಷನ್ ಸೀನ್ ವೇಳೆ ವಿದ್ಯುತ್ ತಂತು ತಗುಲಿ ಫೈಟರ್ ವಿವೇಕ್ ನಿನ್ನೆ ಸಾವನ್ನಪ್ಪಿದ್ರು. ಬಿಡದಿ ಸ್ಟೇಷನ್ನಲ್ಲಿ 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಫೈಟರ್ ವಿವೇಕ್ ಸಾವಿನ ಕೇಸ್ನ ಎಫ್ಐಆರ್ನಲ್ಲಿ ನಿರ್ದೇಶಕ ಶಂಕರಯ್ಯನೇ ಆರೋಪಿ ನಂಬರ್ 1 ಆಗಿದ್ದಾರೆ. ನಿರ್ಮಾಪಕ ಗುರು ದೇಶಪಾಂಡೆ A2 ಆದರೆ ಫೈಟ್ ಮಾಸ್ಟರ್ ವಿನೋದ್ A3 ಆಗಿದ್ದು ಸಿನಿಮಾದ ಪ್ರೊಡಕ್ಷನ್ ಮ್ಯಾನೇಜರ್ ಫರ್ನಾಂಡಿಸ್ ಆರೋಪಿ ನಂಬರ್ 4 ಆಗಿದ್ದಾರೆ. ಇನ್ನು ಕ್ರೇನ್ ಆಪರೇಟರ್ ಮಹದೇವ್ A5 ಆರೋಪಿಯಾಗಿದ್ದು ಎಫ್ಐಆರ್ನಲ್ಲಿ ದಾಖಲು ಮಾಡಲಾಗಿದೆ. ಐಪಿಸಿ ಸೆಕ್ಷನ್ 304, 337, 149 ಅಡಿ ಎಫ್ಐಆರ್ ದಾಖಲಾಗಿದ್ದು ವಶಕ್ಕೆ ಪಡೆದಂತಹ 3ರನ್ನ ಬಿಡದಿ ಪೊಲೀಸರು ರಾಮನಗರ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಲವ್ ಯು ರಚ್ಚು ಶೂಟಿಂಗ್ ವೇಳೆ ಫೈಟರ್ ಸಾವನ್ನಪ್ಪಿದ್ದು ಇಂದು ಮರಣೋತ್ತರ ಪರೀಕ್ಷೆ ನಡೆದಿದೆ. ನಿನ್ನೆಯಿಂದ ರಾಜರಾಜೇಶ್ವರಿ ಆಸ್ಪತ್ರೆಯಲ್ಲಿ ವಿವೇಕ್ ಮೃತದೇಹವಿತ್ತು. ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಸ್ಥರಿಗೆ ಶವ ಹಸ್ತಾಂತರ ಮಾಡಲಾಗುತ್ತೆ. ಮತ್ತೊಬ್ಬ ಫೈಟರ್ ಗಾಯಾಳು ರಂಜಿತ್ಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಫೈಟರ್ ವಿವೇಕ್ ಸಾವಿಗೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದ್ದು ಕ್ರೇನ್ ಆಪರೇಟರ್ ನಿರ್ಲಕ್ಷ್ಯದಿಂದ ದುರಂತ ಸಂಭವಿಸಿದೆ ಅಂತ ಘಟನೆಯಲ್ಲಿ ಗಾಯಗೊಂಡಿರುವಂತಹ ಮತ್ತೊಬ್ಬ ಫೈಟರ್ ರಂಜಿತ್ ಹೇಳಿದ್ದಾರೆ. ರಾಜರಾಜೇಶ್ವರಿ ಆಸ್ಪತ್ರೆಗೆ ದಾಖಲಾಗಿರುವಂತಹ ಫೈಟರ್ ರಂಜಿತ್ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು, ಶೂಟಿಂಗ್ ವೇಳೆ ಕ್ರೇನ್ ಅನ್ನ ಆಪರೇಟರ್ ಮರಕ್ಕೆ ಟಚ್ ಮಾಡಿದ. ಆಗ ಕ್ರೇನ್ ಆಪರೇಟರ್ ಮಹದೇವನನ್ನ ಎಚ್ಚರಿಸಿದ್ದೆವು. ಸಾಹಸ ದೃಶ್ಯ ಚಿತ್ರೀಕರಣ ಎಲ್ಲ ಚೆನ್ನಾಗಿಯೇ ನಡೀತಾ ಇತ್ತು. ಕ್ರೇನ್ ಆಪರೇಟರ್ ಮಿಸ್ಟೇಕ್ ನಿಂದ ಹೈ ಟೆನ್ಷನ್ ವೈರ್ ಟಚ್ ಆಗಿದೆ ಅಂತ ರಂಜಿತ್ ಆರೋಪ ಮಾಡಿದ್ದಾರೆ. ವಿವೇಕ್ ಸಾವಿನ ಬಗ್ಗೆ ಮಾತನಾಡಿರುವಂತಹ ಗಾಯಾಳು ರಂಜಿತ್ ಮಾಸ್ಟರ್ ಬಗ್ಗೆ ಏನು ಊಹಾಪೋಹಗಳನ್ನ ಬಿಟ್ಟಿದ್ದಾರೆ. ಶೂಟಿಂಗ್ ವೇಳೆ ನಡೆದಂತಹ ಘಟನೆಯಲ್ಲಿ ಫೈಟ್ ಮಾಸ್ಟರ್ ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಅವರ ಹತ್ತಿರ ನಾನು 7 ರಿಂದ 8 ವರ್ಷಗಳಿಂದ ಕೆಲಸ ಮಾಡ್ತಿದ್ದೇನೆ. ಅವರಷ್ಟು ಕೇರ್ ಮಾಡೋ ವ್ಯಕ್ತಿ ಇನ್ನೊಬ್ಬರಿಲ್ಲ. ನನಗೂ ಪೆಟ್ಟಾಗಿದೆ, ಚೇತರಿಸಿಕೊಳ್ತಾ ಇದ್ದೇನೆ ಅಂತ ಫೈಟರ್ ರಂಜಿತ್ ಹೇಳಿದ್ದಾರೆ. ಸಾಹಸ ಸನ್ನಿವೇಶದಲ್ಲಿ ಫೈಟರ್ ವಿವೇಕ್ ಮೃತಪಟ್ಟಿದ್ದು ಇದಕ್ಕೆ ಫೈಟ್ ಮಾಸ್ಟರ್ ವಿನೋದ್ ಕಾರಣವಲ್ಲ ಅಂತ ರಂಜಿತ್ ಹೇಳಿದ್ದಾರೆ. ದುರ್ಘಟನೆಯಲ್ಲಿ ಫೈಟ್ ಮಾಸ್ಟರ್ ಬ್ಲೇಮ್ ಮಾಡೋಕ್ಕಾಗುತ್ತಿಲ್ಲ. ಕ್ರೇನ್ ಆಪರೇಟರ್ ದುಡುಕಿರುವುದರಿಂದ ಈ ಘಟನೆ ನಡೆದಿದೆ. ಸುಮ್ಮನೆ ಫೈಟ್ ಮಾಸ್ಟರ್ ವಿರುದ್ಧ ಆರೋಪ ಮಾಡಬಾರದು ಅಂತ ರಂಜಿತ್ ಮನವಿ ಮಾಡಿದ್ದಾರೆ. ಘಟನೆ ನಡೆದಾಗ ಅಜಯ್ ರಾವ್ ಸ್ಪಾಟ್ನಲ್ಲೇ ಇದ್ರು. ನಮ್ಮ ನೆರವಿಗೆ ಬರಲೇ ಇಲ್ಲ ಅಂತ ಗಾಯಾಳು ರಂಜಿತ್ ಆರೋಪ ಮಾಡಿದ್ದಾರೆ. ಅಜಯ್ ರಾವ್ ಕಣ್ಣ ಮುಂದೆಯೇ 10 ರಿಂದ 15 ನಿಮಿಷ ಕೂತಿದ್ರು. ಶಾಕ್ ಹೊಡೆದು ಬಿದ್ದ ನಮ್ಮನ್ನ ಎತ್ತಲು ಬರಲೇ ಇಲ್ಲ. ಫೈಟರ್ಸ್ ಮತ್ತು ಮಾಸ್ಟರ್ಸ್ ಬಂದು ನನ್ನನ್ನ ಎಬ್ಬಿಸಿದ್ರು. ಸ್ಥಳದಲ್ಲೇ ಇದ್ರು. ಅಜಯ್ ರಾವ್ ನೆರವಿಗೆ ಬರಲಿಲ್ಲ ಅಂತ ನಟನ ವಿರುದ್ಧ ರಂಜಿತ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಸಾಹಸ ದೃಶ್ಯಗಳು ಸಾವಿನ ದಾರಿ ತೋರ್ತಿವೆ. ಪದೇ ಪದೇ ಅವಘಡಗಳಾದರೂ ಕೂಡ ಚಿತ್ರತಂಡಗಳು ಎಚ್ಚೆತ್ತುಕೊಳ್ಳುತ್ತಿಲ್ಲ. 2016ರಲ್ಲಿ ಮಾಸ್ತಿಗುಡಿ ದುರಂತದಿಂದ ಅನಿಲ್ ಮತ್ತು ಉದಯ್ ನೀರು ಪಾಲಾಗಿದ್ರು. ಇಬ್ಬರಿಗೂ ಈಜು ಬರದಿದ್ರು. ನೀರಿಗಿಳಿಸೋ ಸಾಹಸಕ್ಕೆ ಕೈ ಹಾಕಿ ಜೋಡಿ ಜೀವ ಪ್ರಾಣ ಕಳೆದುಕೊಂಡಿದ್ದು ಕಣ್ಣ ಮುಂದೆಯೇ ಇದೆ. ಇದರ ಬೆನ್ನಲ್ಲೇ ಫೈಟರ್ ವಿವೇಕ್ ಸಾವು ಸ್ಯಾಂಡಲ್ವುಡ್ನಲ್ಲಿ ನಿರ್ಲಕ್ಷ್ಯಕ್ಕೆ ಹಿಡಿದಂತಹ ಕೈಗನ್ನಡಿಯಂತಿದೆ. ಫೈಟರ್ ವಿವೇಕ್ ಡೆತ್ ಕೇಸ್ನಲ್ಲಿ ಆರೋಪಿಗಳಿಗೆ ಎಷ್ಟು ದಿನ ನ್ಯಾಯಾಂಗ ಬಂಧನ? ಯುವಕನಿಗೆ ನ್ಯಾಯ ಸಿಗೋವರೆಗೂ ಶೂಟಿಂಗ್ಗೆ ಹೋಗಲ್ಲ ಅಂತ ಅಜಯ್ ರಾವ್ ಗುಡುಗು. ಅವಘಡಕ್ಕೆ ಡೈರೆಕ್ಟರ್ ಹೊಣೆ ಅಂತ ಹೇಳಿದ್ಯಾರು? ನೋಡೋಣ ವಿವೇಕ್ ಡೆತ್ ನ್ಯೂಸ್ ಟಾಪ್ 9ನಲ್ಲಿ. ಫೈಟರ್ ವಿವೇಕ್ ಸಾವು ಕೇಸ್ಗೆ ಸಂಬಂಧಿಸಿದಂತೆ 3 ಆರೋಪಿಗಳಿಗೆ ಆಗಸ್ಟ್ 24ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ನಿರ್ದೇಶಕ ಶಂಕರಯ್ಯ, ಕ್ರೇನ್ ಚಾಲಕ ಮಹದೇವ್, ಫೈಟರ್ ಮಾಸ್ಟರ್ ವಿನೋದ್ಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಜಡ್ಜ್ ಆದೇಶಿಸಿದ್ದಾರೆ. ರಾಮನಗರ ಹೆಚ್ಚುವರಿ ಸಿವಿಲ್ ಕೋರ್ಟ್ ಜಡ್ಜ್ ಅನುಪಮಾ ಲಕ್ಷ್ಮಿ ಆದೇಶಿಸಿದ್ದಾರೆ.
ಲವ್ ಯು ರಚ್ಚು ಶೂಟಿಂಗ್ ವೇಳೆ ಫೈಟರ್ ವಿವೇಕ್ ಮೃತಪಟ್ಟ ಕೇಸ್ಗೆ ಸಂಬಂಧಿಸಿದಂತೆ ಕುಟುಂಬಸ್ಥರ ಹೇಳಿಕೆಯನ್ನ ಬಿಡದಿ ಪೊಲೀಸರು ಪಡೆದಿದ್ದಾರೆ. ವಿವೇಕ್ ಸಾವಿನ ಕುರಿತಂತೆ ಮೊದಲು ಕುಟುಂಬಸ್ಥರಿಂದ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಬಿಡದಿ ಪೊಲೀಸ್ ಠಾಣೆಗೆ ಆಗಮಿಸಿದ ಮೃತ ಫೈಟರ್ ವಿವೇಕ್ ತಾಯಿ, ಮಗ ಸತ್ತು 1 ದಿನವಾದರೂ ಈವರೆಗೂ ಯಾರೂ ನಮ್ಮನ್ನ ಸಂಪರ್ಕಿಸಿಯೇ ಇಲ್ಲ ಅಂತ ಆರೋಪಿಸಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಫೈಟರ್ ತಾಯಿ ಸೆಲ್ವಿ, ಚಿತ್ರತಂಡದವರು ಈವರೆಗೂ ನಮ್ಮ ಜೊತೆ ಮಾತಾಡಿಲ್ಲ. ಸ್ಟೇಷನ್ಗೆ ಬಂದು ಈ ಬಗ್ಗೆ ಪೊಲೀಸರ ಜೊತೆ ಮಾತನಾಡಿದ್ದೇವೆ ಅಂತ ವಿವೇಕ್ ತಾಯಿ ಹೇಳಿದ್ರು. ಲವ್ ಯು ರಚ್ಚು ಶೂಟಿಂಗ್ ವೇಳೆ ಫೈಟರ್ ಸಾವಿನ ಬಗ್ಗೆ ಮಾತನಾಡಿರೋ ನಿರ್ಮಾಪಕ ಮತ್ತು ತೋಟಗಾರಿಕಾ ಸಚಿವ ಮುನಿರತ್ನ, ಫೈಟರ್ ಸಾವಿನ ಹೊಣೆಯನ್ನ ನಿರ್ದೇಶಕರೇ ಹೊರಬೇಕು ಅಂತ ಹೇಳಿದ್ದಾರೆ. ಫೈಟರ್ ವಿವೇಕ್ ಸಾವಿಗೆ ನಿರ್ಲಕ್ಷ್ಯವೇ ಕಾರಣವಾಗಿದ್ದು, ಫೈಟರ್ ವಿವೇಕ್ ಜೀವದ ಜೊತೆ ಚೆಲ್ಲಾಟವಾಡಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಮುನಿರತ್ನ. ವಿದ್ಯುತ್ ತಂತಿತಾಗಿ ಫೈಟರ್ ವಿವೇಕ್ ಮೃತಪಟ್ಟಿದ್ದು, ಇದರಿಂದಲೇ ಅವರ ಬೇಜವಾಬ್ದಾರಿತನ ಗೊತ್ತಾಗ್ತದೆ ಅಂತ ಸಚಿವ ಮುನಿರತ್ನ ಕಿಡಿಕಾರಿದ್ದಾರೆ. ಅನುಭವದ ಕೊರತೆಯಿಂದ ಇಂತಹ ದುರ್ಘಟನೆ ಆಗ್ತವೆ. ಚಿತ್ರರಂಗಕ್ಕೆ ಬರುವಾಗ ಕಾರ್ಡ್ ಪಡೆದುಕೊಳ್ತಾರೆ, ತಾನು ನಿರ್ದೇಶಕ, ಕಾರ್ಮಿಕ ಎಂದು ಅನಿಸಿಕೊಳ್ತಾರೆ. ಇಂತಹ ದುರಂತವಾದಾಗ ಸಂಬಂಧವಿಲ್ಲ ಎಂದು ಹೇಳ್ತಾರೆ. ಘಟನೆ ನಡೆದಾಗ ನಟ ನಾನು ಅಲ್ಲಿರ್ಲಿಲ್ಲ ಅಂತಾರೆ. ನಿರ್ದೇಶಕ ಕೂಡ ನಾನು ಬೇರೆ ಕಡೆ ಇದ್ದೆ ಅಂತಾರೆ. ಅಮಾಯಕನ ಜೀವ ಹೋಗಿದೆ, ಇದಕ್ಕೆ ಯಾರು ಹೊಣೆ? ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮುನಿರತ್ನ ಆಗ್ರಹಿಸಿದ್ರು. ಫೈಟರ್ ವಿವೇಕ್ ಸಾವನ್ನಪ್ಪಿದಾಗ ನಾನು ಸ್ಪಾಟ್ನಲ್ಲಿ ಇರಲಿಲ್ಲ ಅಂತ ನಾನು ಹೇಳಿಲ್ಲ. ಅವತ್ತು ನಾನು ಅಲ್ಲೇ ಇದ್ದೆ ಅಂತ ನಟ ಅಜಯ್ ರಾವ್ ಹೇಳಿದ್ರು. ಟಿವಿ9 ಜೊತೆ ಮಾತನಾಡಿದ ಅಜಯ್ ರಾವ್, ಒಬ್ಬ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು. ಆಗ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಬಂದ್ರು. ಕ್ಯಾರವಾನ್ನಲ್ಲಿ ಕುಳಿತುಕೊಳ್ಳಲು ಹೇಳಿದ್ರು. ನಾನು ಮೊಬೈಲ್ ನೋಡುತ್ತಾ ಕುಳಿತಿದ್ದೆ ಅಂತ ಅಜಯ್ ರಾವ್ ಹೇಳಿದ್ರು. ಲವ್ ಯು ರಚ್ಚು ಸಿನಿಮಾದಲ್ಲಿ ಫೈಟರ್ ವಿವೇಕ್ ಸಾವಿನ ಬಳಿಕ ನಾನು ನಿಮ್ಮ ಜೊತೆ ಇರುವುದಾಗಿ ವಿವೇಕ್ ಚಿಕ್ಕಪ್ಪಗೆ ತಿಳಿಸಿದ್ದೇನೆ ಅಂತ ನಟ ಅಜಯ್ ರಾವ್ ಹೇಳಿದ್ರು. ನಿರ್ಮಾಪಕ ಗುರುದೇಶ್ ಪಾಂಡೆ ಸಂಪರ್ಕಿಸಲು ಯತ್ನಿಸಿದ್ದೇನೆ, ಯಾರಿಗೂ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅಂತ ಅಜಯ್ ರಾವ್ ಹೇಳಿದ್ರು. ಅವರು ಜವಾಬ್ದಾರಿ ತೆಗೆದುಕೊಂಡು ಮುಂದೆ ಬರಬೇಕಿತ್ತು, ಆದ್ರೆ ಇದೇ ವಿಚಾರಕ್ಕೆ ನಾಪತ್ತೆಯಾಗಿದ್ದಾರೆ ಎನ್ನಬಾರದು ಅಂತ ಅಜಯ್ ರಾವ್ ಹೇಳಿದ್ರು. ಮೃತ ಫೈಟರ್ ವಿವೇಕ್ ಕುಟುಂಬಕ್ಕೆ ನ್ಯಾಯ ಸಿಗೋವರೆಗೂ ನಾನು ಸಿನಿಮಾ ಶೂಟಿಂಗ್ನಲ್ಲಿ ಪಾಲ್ಗೊಳ್ಳಲ್ಲ ಅಂತ ನಟ ಅಜಯ್ ರಾವ್ ಹೇಳಿದ್ರು. ಟಿವಿ9 ಜೊತೆ ಮಾತನಾಡಿದ ಅಜಯ್ ರಾವ್, ಯಾರದ್ದು ತಪ್ಪು ಎಂದು ಪೊಲೀಸರಿಂದ ಮಾಹಿತಿ ಪಡೆಯುತ್ತೇನೆ. ಯಾರಿಂದ ತಪ್ಪು ಎಂದು ನಾನು ಈಗ ಏನನ್ನೂ ಹೇಳಲ್ಲ, ಆದ್ರೆ ಅಲ್ಲಿ ರೋಪ್ ಹಾಕಿದ್ದು ಮಾತ್ರ ತಪ್ಪು ಅಂತ ಅಜಯ್ ರಾವ್ ಹೇಳಿದ್ದಾರೆ. ಫೈಟರ್ ವಿವೇಕ್ರ ಮೃತದೇಹದ ಅಂತ್ಯಕ್ರಿಯೆ ಹಳೇಗುಡ್ಡದಹಳ್ಳಿ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಗೆ ತೀರ್ಮಾನ ಮಾಡಲಾಗಿದೆ. ಸಂಜೆ ವೇಳೆಗೆ ಅಂತ್ಯಕ್ರಿಯೆ ಮಾಡಲು ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಲವ್ ಯು ರಚ್ಚು ಶೂಟಿಂಗ್ ವೇಳೆ ಫೈಟರ್ ಮೃತಪಟ್ಟಿದ್ದ ರಾಜರಾಜೇಶ್ವರಿ ಆಸ್ಪತ್ರೆಯಲ್ಲಿ ನಿನ್ನೆಯಿಂದ ವಿವೇಕ್ ಮೃತದೇಹ ಇತ್ತು. ಫೈಟರ್ ಸಾವಿಗೆ ಸಂಬಂಧಿಸಿದಂತೆ ಯಾವ್ಯಾವ ಕೇಸ್ ದಾಖಲಾಗಿದೆ? ಪೊಲೀಸರು ಸ್ವಯಂ ಪ್ರೇರಿತವಾಗಿ ದಾಖಲಿಸಿಕೊಂಡಿರೋ ದೂರಿನಲ್ಲಿ ಇರೋದು ಏನು? ಕ್ರೇನ್ ಭೂಮಿಗೆ ತಂತಿ ತಗುಲಿ ಅಪಘಾತ ಸಂಭವಿಸಿದ ನೋಡೋಣ ಸಾವಿನ ದಾರಿ ನ್ಯೂಸ್ ಟಾಪ್ 9ನಲ್ಲಿ. ಶೂಟಿಂಗ್ ವೇಳೆ ಫೈಟರ್ ವಿವೇಕ್ ಸಾವಿನ ಕೇಸ್ಗೆ ಸಂಬಂಧಿಸಿದಂತೆ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದು 304, 337, 148 ಸೆಕ್ಷನ್ನಡಿ ದೂರು ದಾಖಲಿಸಿಕೊಳ್ಳಲಾಗಿದೆ. ಸದ್ಯ ಬಿಡದಿ ಪೊಲೀಸರು 3ರನ್ನ ಅರೆಸ್ಟ್ ಮಾಡಿದ್ದಾರೆ. ನಿರ್ದೇಶಕ ಶಂಕರ್, ಸ್ಟಂಟ್ ಮಾಸ್ಟರ್ ವಿನೋದ್, ಕ್ರೇನ್ ಡ್ರೈವರ್ ಮಹಾದೇವ ವಿರುದ್ಧ ದೂರು ದಾಖಲಾಗಿದೆ. ಲವ್ ಯು ರಚ್ಚು ಶೂಟಿಂಗ್ ವೇಳೆ ಮಗ ಫೈಟರ್ ವಿವೇಕ್ ಸಾವಿನ ಬಳಿಕ ತಾಯಿ ಆಘಾತಗೊಂಡಿದ್ದಾರೆ. ದೂರು ನೀಡುವ ಸಂಬಂಧ ಬಿಡದಿ ಸ್ಟೇಷನ್ಗೆ ಬಂದಿದ್ದ ತಾಯಿಯನ್ನ ಕುಟುಂಬಸ್ಥರು ವಾಪಸ್ ಕರೆದುಕೊಂಡು ಹೋಗಿದ್ದಾರೆ. ಘಟನೆ ಬಗ್ಗೆ ದೂರು ನೀಡಲು ಬಂದಿದ್ದ ವಿವೇಕ್ ತಾಯಿ ಬಳಿಕ ಕಾರಿನಲ್ಲಿ ಕುಟುಂಬಸ್ಥರ ಜೊತೆ ಬೆಂಗಳೂರಿಗೆ ವಾಪಸ್ಸಾದ್ರು. ಫೈಟರ್ ವಿವೇಕ್ ಸಾವಿನ ಕೇಸ್ಗೆ ಸಂಬಂಧಿಸಿದಂತೆ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದಾರೆ. ದಿನಾಂಕ ಆಗಸ್ಟ್ 9ರಂದು ಮಧ್ಯಾಹ್ನ 2:30ಕ್ಕೆ ಸ್ಟೇಷನ್ ಪಿಸಿ 141 ನೀಡಿದ ವರದಿ ಪ್ರಕಾರ ನಿನ್ನೆ ಬೆಳಗ್ಗೆ ಸುಮಾರು 11:30ರ ಸಮಯದಲ್ಲಿ ಬಿಡದಿ ತೋಟ ಜೋಗನಪಾಳದ ಖಾಲಿ ಜಮೀನಿನಲ್ಲಿ ಲವ್ ಯು ರಚ್ಚು ಚಿತ್ರದ ಶೂಟಿಂಗ್ ನಡೆದಿದೆ. ಯಾವುದೇ ಪ್ರಾಧಿಕಾರ ಅಥವಾ ಯಾವುದೇ ಇಲಾಖೆಯಿಂದ ಚಿತ್ರೀಕರಣಕ್ಕೆ ಅನುಮತಿ ಪಡೆದಿಲ್ಲ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಕ್ರೇನ್
ಆಪರೇಟರ್ ಮಹದೇವ್ ಹಾಗೂ ಇತರರು ಸಿನಿಮಾ ಚಿತ್ರೀಕರಣ ಮಾಡುತ್ತಿದ್ದಾಗ ಸ್ಥಳದಲ್ಲೇ 11 ಕೆವಿ ವಿದ್ಯುತ್ ಲೈನ್ ಇತ್ತು. ಆದರೂ ಚಿತ್ರೀಕರಣಕ್ಕಾಗಿ ಕ್ರೇನ್ ಬಳಸಿ ಹೊಡೆದಾಟದ ದೃಶ್ಯ ಚಿತ್ರೀಕರಣ ಮಾಡಿದ್ದಾರೆ. ಕ್ರೇನ್ ಮೂಲಕ ಹಗ್ಗದ ಮೂಲಕ ಮೇಲೆತ್ತಿ ತುದಿಯಲ್ಲಿ ಹಗ್ಗವನ್ನ ಎಳೆದು ರಂಜಿತ್ ಎಂಬ ನಟ ಗಾಳಿಯಲ್ಲಿ ಹಾರುವ ಸೀನ್ ನಡೆಯುತ್ತಿತ್ತು. 11 ಕೆವಿ ವಿದ್ಯುತ್ ತಂತಿ ಮೇಲೆ ಹಾದು ಹೋಗಿರುವ ಬಗ್ಗೆ ತಿಳಿದಿದ್ರು. ಮೇಲೆ ಎತ್ತಿದ್ರೆ ಕ್ರೇನ್ಗೆ ವಿದ್ಯುತ್ ತಂತಿ ತಗುಲಿದ್ರೆ ಸಾವು ನೋವು ಸಂಭವಿಸುವುದೆಂದು ತಿಳಿದಿದ್ರು ನಿರ್ಲಕ್ಷ್ಯ ಮಾಡಲಾಗಿದೆ ಅಂತ ಆರೋಪಿಸಲಾಗಿದೆ. ಶೂಟಿಂಗ್ ಸ್ಪಾಟ್ನಲ್ಲಿ ಬೆಳಗ್ಗೆ 11:30ಕ್ಕೆ ದುರ್ಘಟನೆ ನಡೆದಿದ್ರೂ ಸಹ ವಿವೇಕ್ ಮತ್ತು ರಂಜಿತ್ರನ್ನ ಆಸ್ಪತ್ರೆಗೆ ಕರೆದೊಯ್ಯುವಾಗ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ವಿವೇಕ್ ಮೃತಪಟ್ಟಿದ್ದಾನೆ. ರಂಜಿತ್ ರಾಜರಾಜೇಶ್ವರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅಂತ ಪೊಲೀಸರು ಸ್ವಯಂ ಪ್ರೇರಿತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಫೈಟರ್ ಸಾವಿನ ಬಳಿಕ ಸ್ಪಾಟ್ಗೆ ಹೋಗ್ತಿದ್ದೀನಿ, ಆಸ್ಪತ್ರೆಗೆ ಹೋಗ್ತಿದ್ದೀನಿ ಅಂತ ಟಿವಿ9ಗೆ ಹೇಳಿದ್ದ ನಿರ್ಮಾಪಕ ಗುರು ದೇಶಪಾಂಡೆ ಈಗ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಗುರು ದೇಶಪಾಂಡೆ ಫೋನ್ ನಿನ್ನೆ ಆನ್ ಆಗಿದ್ದು ಇಂದು ಸ್ವಿಚ್ ಆಫ್ ಆಗಿದೆ. ನಾನು ಈಗ ನೇರವಾಗಿ ಸ್ಟೇಷನ್ಗೆ ಹೋಗ್ತಿದ್ದೇನೆ ಎಂದು ಹೇಳಿದ್ದ ಗುರು ದೇಶಪಾಂಡೆ ಎಲ್ಲೋ ಹೊರಗೆ ಕಾಣಿಸಿಕೊಂಡಿಲ್ಲ. ಬಿಡದಿ ಪೊಲೀಸರು ನಿರ್ಮಾಪಕ ಗುರು ದೇಶಪಾಂಡೆಗಾಗಿ ಹುಡುಕಾಟ ನಡೆಸಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ದುರಂತಗಳ ಮೇಲೆ ದುರಂತಗಳು ನಡೆಯುತ್ತಲೇ ಇವೆ. ಅನಿಲ್ ಮತ್ತು ಉದಯ್ ಇಬ್ಬರು ಬಾಳಿ ಬದುಕಬೇಕಾದ ಖಳನಟರು ಚಿತ್ರತಂಡದ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ್ದಾರೆ. 2019ರ ನಂತರ ರಣಂ ಶೂಟಿಂಗ್ನಲ್ಲಿ ಸಿಲಿಂಡರ್ ಸ್ಫೋಟವಾಗಿ ಮಹಿಳೆ ಮತ್ತು ಮಗು ಸಾವನ್ನಪ್ಪಿದ್ರು. ಶೂಟಿಂಗ್ ಸ್ಪಾಟ್ನಲ್ಲಿ ಮುಂಜಾಗ್ರತೆ ಕ್ರಮ ಇರಲಿಲ್ಲ. ಇತ್ತೀಚೆಗೆ ರಾಣಾ ಸಿನಿಮಾದ ಶೂಟಿಂಗ್ ವೇಳೆ ಫೋಟೋಗ್ರಾಫರ್ ಪಳನಿ ಅವಘಡದಿಂದ ಪಾರಾಗಿ ಆಸ್ಪತ್ರೆ ಸೇರಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಸಿನಿಮಾ ಶೂಟಿಂಗ್ ವೇಳೆ ಸಾವನ್ನಪ್ಪುವವರ ಸಂಖ್ಯೆಗೆ ಕೊನೆಯೇ ಇಲ್ಲವಾಗಿದ್ದು, ಸಿನಿಮಾಗಾಗಿ ಮೃತಪಟ್ಟವರ ಪ್ರಾಣಕ್ಕೂ ಬೆಲೆಯೇ ಇಲ್ಲದಂತಾಗಿದೆ. ಇಂತಹ ಘಟನೆಗಳು ಆದರೂ ಫಿಲ್ಮ್ ಚೇಂಬರ್ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಫೈಟರ್ಗಳಿಗೆ ಇನ್ಶೂರೆನ್ಸ್ ಕಡ್ಡಾಯವಾಗಿರಬೇಕು ಅಂತ ಬೈಲಾದಲ್ಲಿ ಹೇಳಲಾಗಿದೆ. ಆದರೆ ಹಲವು ಫೈಟರ್ಗಳಿಗೆ ನಿರ್ಮಾಪಕರು ಇನ್ಶೂರೆನ್ಸ್ ಮಾಡಿಸಿಯೇ ಇರಲ್ಲ. ಚಿತ್ರತಂಡಗಳ ನಿರ್ಲಕ್ಷ್ಯದಿಂದ ಈ ರೀತಿ ಘಟನೆಗಳು ನಡೆಯುತ್ತಿವೆ. ಸ್ಯಾಂಡಲ್ವುಡ್ನಲ್ಲಿ ಆಕ್ಷನ್ ಸೀನ್ ಮಾಡುವಾಗಲೇ ಹಲವು ಜೂನಿಯರ್ ಆರ್ಟಿಸ್ಟ್, ಸಾಹಸ ಕಲಾವಿದರು ಮತ್ತು ಶೂಟಿಂಗ್ ನೋಡಲು ಬಂದಿದ್ದ ಸಾರ್ವಜನಿಕರು ಒಂದಲ್ಲ ಒಂದು ರೀತಿ ಅವಘಡಗಳಿಗೆ ತುತ್ತಾಗ್ತಿದ್ದಾರೆ. ಈ ಹಿಂದೆ ಹಲವು ಘಟನೆಗಳು ಆದಾಗಲೂ ಚಿತ್ರತಂಡಗಳು ಮಾತ್ರ ಇನ್ನೂ ಎಚ್ಚೆತ್ತುಕೊಳ್ತಿಲ್ಲ. ಸಹ ಕಲಾವಿದರು, ಫೈಟರ್ ಸೇರಿದಂತೆ ಹಲವು ತಂಡಗಳಲ್ಲಿ ಕೆಲಸ ಮಾಡೋರ ಬಗ್ಗೆ ಕಾಳಜಿಯೇ ಇಲ್ಲ ಎನ್ನುವಂತಾಗಿದೆ. ಸಿನಿಮಾ ಶೂಟಿಂಗ್ನಲ್ಲಿ ನಡೆಯೋ ಅವಘಡಗಳಿಗೆ ಕೊನೆಯೇ ಇಲ್ವಾ? 2 ದಿನಗಳಲ್ಲಿ ಫಿಲ್ಮ್ ಶೂಟಿಂಗ್ಗೆ ಖಡಕ್ ರೂಲ್ಸ್ ಜಾರಿಯಾಗುತ್ತಾ? ಫೈಟರ್ ಸಾವಿನ ಬಗ್ಗೆ ಸಿಎಂ ಮತ್ತು ಹೋಮ್ ಮಿನಿಸ್ಟರ್ ಹೇಳಿದ್ದೇನು? ನೋಡೋಣ ಶೂಟಿಂಗ್ ನೆಗ್ಲೆಕ್ಟ್ ನ್ಯೂಸ್ ಟಾಪ್ 9ನಲ್ಲಿ. ಫೈಟರ್ ವಿವೇಕ್ ಸಾವಿನ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಿಎಂ ಬಸವರಾಜ ಬೊಮ್ಮಾಯಿ ಚಿತ್ರೀಕರಣ ವೇಳೆ ಕೆಲವರು ನಿಯಮಗಳನ್ನ ಪಾಲಿಸುತ್ತಿಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ, ಸಿನಿಮಾ ಚಿತ್ರೀಕರಣದ ವೇಳೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕು. ನಿಯಮಗಳಿದ್ರೂ ಹಲವರು ಅನುಸರಣೆ ಮಾಡ್ತಿಲ್ಲ. ಚಿತ್ರೀಕರಣಕ್ಕೆ ಸಂಬಂಧಿಸಿದಂತೆ ನಾಳೆ ಅಥವಾ ನಾಡಿದ್ದು ಹೊಸ ಆದೇಶಗಳನ್ನ ಮಾಡ್ತೇವೆ ಅಂತ ಸಿಎಂ ಹೇಳಿದ್ರು. ಲವ್ ಯು ರಚ್ಚು ಚಿತ್ರದ ಶೂಟಿಂಗ್ ವೇಳೆ ಫೈಟರ್ ಸಾವು ಪ್ರಕರಣದ ಬಗ್ಗೆ ಮಾತನಾಡಿದ ಗೃಹ ಸಚಿವ ಆರಗ ಜ್ಞಾನೇಂದ್ರ, ಈ ರೀತಿಯಾದ ಘಟನೆಗಳು ಪದೇ ಪದೇ ಆಗ್ತಿವೆ. ಅಧಿಕಾರಿಗಳಿಂದ ಮಾಹಿತಿ ಪಡೆದು ಈ ರೀತಿ ಘಟನೆಗಳು ಆಗಬಾರದೆಂದು ಎಚ್ಚರ ವಹಿಸಲು ಸೂಚನೆ ಕೊಡ್ತೇನೆ ಅಂತ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಶೂಟಿಂಗ್ ವೇಳೆ ಅಮಾಯಕ ಸಾವನ್ನಪ್ಪಿದ್ದಾನೆ, ನೋಡಲು ತುಂಬಾ ಬೇಸರವಾಗ್ತದೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಫೈಟರ್ ವಿವೇಕ್ ಸಾವಿನ ಕೇಸ್ಗೆ ಸಂಬಂಧಿಸಿದಂತೆ ಕಾನೂನಿನಂತೆ ಯಾರು ಅರೆಸ್ಟ್ ಆಗಬೇಕು ಅನ್ನೋದನ್ನ ಅಧಿಕಾರಿಗಳು ನೋಡಿಕೊಳ್ತಾರೆ ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ರು. ಚಿತ್ರವನ್ನಷ್ಟೇ ನಾವು ನೋಡ್ತೇವೆ, ಆದ್ರೆ ತೆರೆ ಹಿಂದೆ ನಡೆಯುವ ಘಟನೆ ಬಗ್ಗೆ ನಮ್ಗೆ ಗೊತ್ತೇ ಆಗೋದಿಲ್ಲ. ಎಷ್ಟು ಡೇಂಜರಸ್ ನಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಾಗ್ತದೆ. ಈ ರೀತಿಯ ಶೂಟಿಂಗ್ ನಲ್ಲಿ ಸಾಕಷ್ಟು ಎಚ್ಚರ ವಹಿಸುವುದು ಒಳ್ಳೆಯದು ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ರು. ಫೈಟರ್ ವಿವೇಕ್ ಸಾವಿನ ಬೆನ್ನಲ್ಲೇ ಸಿನಿಮಾ ರಂಗದ ಒಂದೊಂದೇ ಸಮಸ್ಯೆಗಳು ರಿವೀಲ್ ಆಗ್ತಿವೆ. ಡಿಫರೆಂಟ್ ಡ್ಯಾನಿ ಹೇಳೋ ಪ್ರಕಾರ ಸಾಹಸ ಕಲಾವಿದರಿಗೆ ಈವರೆಗೂ ಇನ್ಶೂರೆನ್ಸ್ ಮಾಡಿಲ್ಲ ಅಂತ ಡ್ಯಾನಿ ಹೇಳಿದ್ದಾರೆ. ಸಿನಿಮಾ ರಂಗದ ಆಯಾ ವಿಭಾಗದ ಸಂಘಟನೆಗಳು ಈ ಬಗ್ಗೆ ಚಕಾರಿ ಎತ್ತದೇ ಇರೋದು ಕೂಡ ಇಂತಹ ಸಮಸ್ಯೆಗೆ ಕಾರಣ ಅಂತ ಹೇಳಲಾಗಿದೆ. ದೀಪದ ಕೆಳಗೆ ಕತ್ತಲು ಎನ್ನುವಂತೆ ಗ್ಲಾಮರ್ ಇರೋ ಸಿನಿಮಾ ರಂಗದಲ್ಲಿ ಕಲಾವಿದರಿಗೆ ಸಾಕಷ್ಟು ಸಮಸ್ಯೆಗಳು ಇವೆ ಅಂತ ಹಿರಿಯ ಕಲಾವಿದ ಅಶೋಕ್ ಹೇಳಿದ್ರು. ಸಿನಿಮಾ ಕಾರ್ಮಿಕರಿಗೂ ವಿಮೆ ಮತ್ತು
ಇಎಸ್ಐ ವ್ಯವಸ್ಥೆ ಮಾಡಲು ಸಿನಿಮಾ ನಿರ್ಮಾಪಕರು ಮುಂದೆ ಬರ್ತಿಲ್ಲ ಅಂತ ಅಶೋಕ್ ಬೇಸರ ವ್ಯಕ್ತಪಡಿಸಿದ್ರು. ಸ್ಯಾಂಡಲ್ವುಡ್ನಲ್ಲಿ ಶೂಟಿಂಗ್ ವೇಳೆ ನಡೆಯುವ ದುರಂತಗಳಿಗೆ ಕೊನೆಯೇ ಇಲ್ಲದಂತಾಗಿದೆ. ಪದೇ ಪದೇ ದುರಂತಗಳು ಆಗ್ತಿದ್ರು ಸಿನಿ ಮಂದಿ ಮಾತ್ರ ಇನ್ನೂ ಎಚ್ಚೆತ್ತುಕೊಳ್ತಿಲ್ಲ. ಸ್ಯಾಂಡಲ್ವುಡ್ ಮಂದಿ ರಿಸ್ಕಿ ಫೈಟ್ಗಳಲ್ಲಿ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅನ್ನೋ ಅನುಮಾನ ಮೂಡಿದೆ. ಸಿನಿ ಮಂದಿಯ ನಿರ್ಲಕ್ಷ್ಯದಿಂದ ಅಮಾಯಕರು ಬಲಿಯಾಗ್ತಿದ್ದಾರೆ. ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳದೇ ಇದ್ದುದಕ್ಕೆ ಇಂತಹ ದುರಂತಗಳು ಹೆಚ್ಚಾಗ್ತಿವೆ. ಹೈಟೆನ್ಷನ್ ಫೈರ್ ಜಾಗದಲ್ಲಿ ಶೂಟಿಂಗ್ ಮಾಡೋದು ತಪ್ಪು ಅಂತ ಖುದ್ದು ಸಿನಿಮಾ ಹೀರೋ ಅಜಯ್ ರಾವ್ ಹೇಳಿದ್ರು ಕೂಡ ಚಿತ್ರತಂಡ ಅದನ್ನ ನಿರ್ಲಕ್ಷ್ಯ ಮಾಡಿರೋದು ಕೂಡ ಅವಘಡಕ್ಕೆ ಕಾರಣ ಎನ್ನಲಾಗ್ತಿದೆ. ಹೈಟೆನ್ಷನ್ ವೈರ್ ಹಾದು ಹೋದ ಜಾಗದಲ್ಲಿ ರಿಸ್ಕ್ ಸರಿಯಲ್ಲ. ಶೂಟಿಂಗ್ ಸ್ಥಳದಲ್ಲಿ ನಾನಿದ್ದಿದ್ರೆ ಅದಕ್ಕೆ ಒಪ್ಪುತ್ತಿರಲಿಲ್ಲ ಅಂತ ಅಜಯ್ ರಾವ್ ಹೇಳಿದ್ದಾರೆ. ಆದರೆ ನಿರ್ಮಾಪಕರು ಹೀರೋಗಳ ಸಲಹೆ ಕೇಳದಂತ ಪರಿಸ್ಥಿತಿ ಸ್ಯಾಂಡಲ್ವುಡ್ನಲ್ಲಿ ಇದೆಯಾ ಅನ್ನೋ ಅನುಮಾನ ಕಾಡ್ತಿದೆ. ಕನ್ನಡ ಚಿತ್ರರಂಗದಲ್ಲಿ ಇಂತಹ ದುರಂತಗಳು ಪದೇ ಪದೇ ನಡೆಯುತ್ತಲೇ ಇದ್ದು ಇದಕ್ಕೆಲ್ಲ ಕೊನೆ ಯಾವಾಗ ಅನ್ನೋ ಪ್ರಶ್ನೆ ಕಾಡ್ತಿವೆ. ಸಿನಿಮಾ ಶೂಟಿಂಗ್ಗಳಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಿಲ್ಲ ಯಾಕೆ? ಈ ಹಿಂದೆ ಇಂತಹ ಘಟನೆಗಳು ಆದಾಗ್ಲೂ ಕ್ರಮ ಕೈಗೊಂಡಿಲ್ಲ ಯಾಕೆ? ಇನ್ನೆಷ್ಟು ಜೀವಗಳು ನಿರ್ಲಕ್ಷ್ಯಕ್ಕೆ ಬಲಿಯಾಗಬೇಕು ಅನ್ನೋ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಹಾಲಿವುಡ್ ಮತ್ತು ಬಾಲಿವುಡ್ನಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅನ್ನೋದನ್ನ ಸ್ಯಾಂಡಲ್ವುಡ್ ಮಂದಿ ಗಮನಿಸಬೇಕಿದೆ. ಈ ದುರಂತಗಳಿಗೆ ಬ್ರೇಕ್ ಹಾಕೋಕೆ ವಾಣಿಜ್ಯ ಮಂಡಳಿ ಮುಂದಾಗುತ್ತಾ ಅಂತ ನೋಡಬೇಕಿದೆ. ನಿರ್ಲಕ್ಷ್ಯ ತೋರಿದವರ ವಿರುದ್ಧ ಫಿಲ್ಮ್ ಚೇಂಬರ್ ಕಠಿಣ ಕ್ರಮ ಕೈಗೊಳ್ಳುತ್ತೆ. ಈಗ ಮೃತಪಟ್ಟಿರುವವರಿಗೆ ಪರಿಹಾರ ಕೊಡುತ್ತಾ? ಮೃತಪಟ್ಟ ವಿವೇಕ್ ಸಾವಿಗೆ ಹೊಣೆ ಯಾರು ಅನ್ನೋ ಪ್ರಶ್ನೆಗಳು ಕೇಳ್ತಿವೆ. ಮಂಡ್ಯ ಜಿಲ್ಲೆಯ ಅಕ್ರಮ ಗಣಿ ವಿಚಾರ ಸಿಎಂ ಅಂಗಳ ತಲುಪಿದ್ಯಾ? ಕೊರೋನಾದಿಂದ ಸಾವನ್ನಪ್ಪಿದ್ರು ಬದುಕಿದ್ದಾರೆ ಅಂತ ದುಡ್ಡು ವಸೂಲಿ ಮಾಡಿದ್ದು ಯಾರು? ಪ್ರವಾಸಿಗರಿಗೆ ಕರಡಿಗಳು ಶಾಕ್ ಕೊಟ್ಟಿದ್ದು ಹೇಗೆ? ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತಿರೋ ಅಕ್ರಮ ಗಣಿಗಾರಿಕೆ ವಿಚಾರವನ್ನ ಸಿಎಂ ಗಮನಕ್ಕೆ ತರಲು ಜೆಡಿಎಸ್ ನಿರ್ಧರಿಸಿದೆ. ಯಾಕಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಗಣಿಗಾರಿಕೆ ಸ್ಥಗಿತವಾಗಿದ್ದರಿಂದ ಗಣಿಗಾರಿಕೆಯನ್ನೇ ನಂಬಿ ಬದುಕುತ್ತಿದ್ದ ನೂರಾರು ಕುಟುಂಬಗಳಿಗೆ ಸಂಕಷ್ಟ ಎದುರಾಗಿದೆ ಅನ್ನೋದು ಜೆಡಿಎಸ್ ಅಭಿಮತ. ಅಲ್ಲದೆ ಗಣಿಗಾರಿಕೆ ಸ್ಥಗಿತವಾಗಿದ್ದರಿಂದ ಅಭಿವೃದ್ಧಿ ಕೆಲಸಗಳು ಸ್ಥಗಿತವಾಗಿದೆ. ಸಾಮಾನ್ಯರಿಗೆ ನ್ಯಾಯ ದೊರಕಿಸುವುದು ಎಲ್ಲರ ಜವಾಬ್ದಾರಿ ಅಂತ ಶ್ರೀರಂಗಪಟ್ಟಣದಲ್ಲಿ ಶಾಸಕ ಸಿಎಸ್ ಪುಟ್ಟರಾಜು ಹೇಳಿದ್ದಾರೆ. ಸಾಮಾನ್ಯರ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ಆಗಬಾರ್ದು ಅಂತ ಸಿಎಸ್ ಪುಟ್ಟರಾಜು ಹೇಳಿದ್ದಾರೆ. ಬೇಬಿ ಬೆಟ್ಟದಲ್ಲಿ ಗಣಿಗಾರಿಕೆಯಿಂದ ಥ್ರೆಟ್ ಇದ್ರೆ ಕ್ರಮ ಕೈಗೊಳ್ಳಲಿ, ಅದನ್ನ ಬಿಟ್ಟು ಉಳಿದ ಗಣಿಗಾರಿಕೆಗೆ ಅವಕಾಶ ನೀಡಬೇಕು. ಇಡೀ ಜಿಲ್ಲೆಯಲ್ಲಿ ಗಣಿಗಾರಿಕೆ ನಿಲ್ಲಿಸಿದ್ರೆ ವ್ಯವಸ್ಥೆ ಏನಾಗಬೇಕು ಅಂತ ಪುಟ್ಟರಾಜು ಪ್ರಶ್ನಿಸಿದ್ದಾರೆ. ಗಣಿಗಾರಿಕೆ ಸ್ಥಗಿತದಿಂದ ಆದ ಸಮಸ್ಯೆ ಬಗ್ಗೆ ಸಿಎಂ ಹೇಳಬೇಕು. ಜಿಲ್ಲೆಯ ಎಲ್ಲ ಶಾಸಕರು ಸಿಎಂಗೆ ಮನವರಿಕೆ ಮಾಡಿಕೊಡ್ತೇವೆ ಅಂತ ಜೆಡಿಎಸ್ ಶಾಸಕ ಸಿಎಸ್ ಪುಟ್ಟರಾಜು ಹೇಳಿದ್ದಾರೆ. ಮಡಿಕೇರಿಯ ಕೋವಿಡ್ ಆಸ್ಪತ್ರೆ ಸಿಬ್ಬಂದಿ ಮಹಾ ಎಡವಟ್ಟೊಂದನ್ನ ಮಾಡಿದ್ದಾರೆ. ಸೋಂಕಿನಿಂದ ಉಸಿರು ಚೆಲ್ಲಿದ ತಾಯಿಯೊಬ್ಬಳ ಪುತ್ರನಿಗೆ ಕರೆ ಮಾಡಿ ನಿಮ್ಮ ಅಮ್ಮ ಐಸಿಯುನಲ್ಲಿ ಗಂಭೀರ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಆಸ್ಪತ್ರೆ ಸಿಬ್ಬಂದಿ ಬೇಜವಾಬ್ದಾರಿಗೆ ಕುಟುಂಬಸ್ಥರು ಕಂಗಾಲಾಗಿದ್ದು ಆಕ್ರೋಶ ಹೊರಹಾಕಿದ್ದಾರೆ. ನೋವಿನಲ್ಲಿರೋ ಕುಟುಂಬಕ್ಕೆ ಪದೇ ಪದೇ ಕರೆ ಮಾಡಿ ನಿಮ್ಮ ತಾಯಿ ಗಂಭೀರ ಸ್ಥಿತಿಯಲ್ಲಿದ್ದಾರೆ ಅಂತ ತಳಬುಡ ಇಲ್ಲದ ಮಾಹಿತಿ ತಿಳಿಸಿದ್ದಾರೆ ಎನ್ನಲಾಗಿದೆ. ಜುಲೈ 21ರಂದು ಕೋವಿಡ್ ಆಸ್ಪತ್ರೆಯಲ್ಲಿ 75 ವರ್ಷದ ದೇವಕಿ ಅನ್ನೋರು ಕೊರೋನಾ ಸೋಂಕಿಗೆ ಉಸಿರು ಚೆಲ್ಲಿದ್ರು. ಆ ಬಳಿಕ ವಿರಾಜಪೇಟೆ ತಾಲೂಕಿನ ಕರಡಬಳಿಯ ಬೋಯಿಕೆರೆಯಲ್ಲಿ ಮೃತರ ಅಂತ್ಯಕ್ರಿಯೆ ನೆರವೇರಿಸಲಾಗಿತ್ತು. ಪುತ್ರ ಪೊನ್ನಪ್ಪ ವಿಧಿವಿಧಾನದಂತೆ ತಾಯಿ ಅಂತ್ಯ ಸಂಸ್ಕಾರ ನಡೆಸಿದ್ರು. ಆದರೆ ತಾಯಿ ಮಡಿದ 11 ದಿನಗಳ ಬಳಿಕ ಆಸ್ಪತ್ರೆ ಸಿಬ್ಬಂದಿ ಕರೆ ಮಾಡಿ ನಿಮ್ಮ ತಾಯಿ ಗಂಭೀರ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಿ ಎಡವಟ್ಟು ಮಾಡಿದ್ದಾರೆ. ಬಳಿಕ 18ನೇ ದಿನಕ್ಕೆ ಮತ್ತೆ ಕರೆ ಮಾಡಿ ಹಳೆ ಮಾತನ್ನೇ ಪುನರುಚ್ಚರಿಸಿದ್ದಾರೆ. ಇದರಿಂದ ಕುಟುಂಬಸ್ಥರು ಗಾಬರಿಯಾಗಿದ್ದಾರೆ. ತಾಯಿ ಅಗಲಿಕೆ ನೋವಿನಲ್ಲಿರುವಾಗಲೇ ಆಸ್ಪತ್ರೆ ಪರೋಕ್ಷವಾಗಿ ಕಿರುಕುಳ ನೀಡಿದ್ದಾರಂತೆ. ಕೋವಿಡ್ ಆಸ್ಪತ್ರೆ ಸಿಬ್ಬಂದಿ ಎಡವಟ್ಟಿಗೆ ಸಂಬಂಧಪಟ್ಟಂತೆ ವೈದ್ಯ ಡಾಕ್ಟರ್ ಮಂಜುನಾಥ್ ಸ್ಪಷ್ಟನೆ ನೀಡಿದ್ದಾರೆ. ಮೃತರ ಕುಟುಂಬಸ್ಥರಿಗೆ ಆಸ್ಪತ್ರೆ ಸ್ಟಾಫ್ ಮೊದಲ ಬಾರಿಗೆ ಕರೆ ಮಾಡಿದ್ದಾಗ ನನ್ನ ಗಮನಕ್ಕೆ ಬಂದಿತ್ತು. ಹಾಗಾಗಿ ಸಿಬ್ಬಂದಿ ಕರೆದು ವಿಚಾರಿಸಿದ್ದೆ. ಮುಂದೆ ಹೀಗಾಗದಂತೆ ಎಚ್ಚರಿಕೆ ವಹಿಸುವಂತೆ ಸೂಚಿಸಿದ್ದೆ. ಎರಡನೇ ಬಾರಿ ಕರೆ ಮಾಡಿರೋದು ನನ್ನ ಗಮನಕ್ಕೆ ಬಂದಿಲ್ಲ. ಈ ಬಗ್ಗೆ ವಿಚಾರಣೆ ನಡೆಸುತ್ತೇನೆ. ಸಂಬಂಧಪಟ್ಟ ವೈದ್ಯರನ್ನ ಕರೆದು ಮಾಹಿತಿ ಪಡೆಯುತ್ತೇನೆ ಅಂತ ಟಿವಿ9ಗೆ ಡಾಕ್ಟರ್ ಮಂಜುನಾಥ್ ಸ್ಪಷ್ಟನೆ ನೀಡಿದ್ದಾರೆ.
ಹುಬ್ಬಳ್ಳಿಯ ಕಾಟನ್ ಮಾರ್ಕೆಟ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿ ಪ್ಲಂಬಿಂಗ್ ಅಂಗಡಿಯೊಂದು ಸುಟ್ಟು ಕರಕಲಾಗಿದೆ. ಉದಯಕೋರೆ ಅನ್ನೋರಿಗೆ ಸೇರಿದ ಅಂಗಡಿಯಲ್ಲಿ ನಸುಕಿನ ಜಾವ ಬೆಂಕಿ ಕಾಣಿಸಿಕೊಂಡಿದ್ದು, ಅಗ್ನಿ ಕೆನ್ನಾಲಿಗೆಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ. ಬಳಿಕ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಮೈಸೂರು ಜಿಲ್ಲೆ ವರುಣಾ ಕ್ಷೇತ್ರದ ಮುದ್ದಬೀರನಹುಂಡಿ ಗ್ರಾಮದ ಸುತ್ತಮುತ್ತ ಭಾರೀ ಮಳೆ ಸುರಿದಿದೆ. ಪರಿಣಾಮ ರಸ್ತೆಗಳು ಕೆರೆಯಂತಾಗಿದ್ದು, ನಾಲೆ ನೀರು ಕೂಡ ರಸ್ತೆ ಮೇಲೆ ಹರಿದಿದೆ. ಇದರಿಂದ ಸಂಚಾರಕ್ಕೆ ಅಡಚಣೆಯಾಗಿದ್ದು, ಸ್ಥಳೀಯರು ಪರದಾಡುವಂತಾಗಿತ್ತು. ಅಲ್ಲದೆ ಉಪನಾಲೆ ಕಾಲುವೆ ಕಾಮಗಾರಿ ಅವೈಜ್ಞಾನಿಕವಾಗಿದ್ದು, ಮಳೆ ನೀರು ರಸ್ತೆ ಮೇಲೆ ಹರಿಯುತ್ತಿರುವುದಕ್ಕೆ ಜನ ಗರಂ ಆಗಿದ್ದಾರೆ. ಗುತ್ತಿಗೆದಾರ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕೋಲಾರ ಜಿಲ್ಲೆಯಾದ್ಯಂತ ಭರ್ಜರಿ ಮಳೆ ಸುರಿದಿದೆ. ತಡರಾತ್ರಿ ನಿರಂತರವಾಗಿ ಮಳೆ ಸುರಿದಿದ್ದು, ಹಳ್ಳಕೊಳ್ಳಗಳು ತುಂಬಿ ಹರಿಯುತ್ತಿವೆ. ಕೆಲವು ಕಡೆ ತಗ್ಗು ಪ್ರದೇಶದಲ್ಲಿರೋ ಮನೆಗಳಿಗೆ ನೀರು ನುಗ್ಗಿದ್ದು, ಜನ ಪರದಾಡುವಂತಾಗಿತ್ತು. ಅಲ್ಲದೆ ಜಮೀನುಗಳಲ್ಲಿ ನೀರು ನಿಂತಿದ್ದು, ಕೆಲ ರೈತರು ಬೆಳೆ ಹಾಳಾಗುವ ಭೀತಿಯಲ್ಲಿದ್ದಾರೆ. ಆದರೆ ರಾಗಿ ಬಿತ್ತನೆ ಮಾಡಿದ ರೈತರು ಮಳೆ ಬಿದ್ದಿದ್ದಕ್ಕೆ ಸಂತಸಗೊಂಡಿದ್ದಾರೆ. ಚಾಮರಾಜನಗರ ತಾಲೂಕಿನ ಕೇಗುಡಿ ಬಳಿಯ ಅರಣ್ಯದಲ್ಲಿ ಸಫಾರಿಗೆ ಹೋಗಿದ್ದವರಿಗೆ ಕರಡಿಗಳ ದರ್ಶನವಾಗಿದೆ. ಬಿಳಿಗಿರಿ ರಂಗನಾಥ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ತಾಯಿ ಮತ್ತು 2 ಮರಿ ಕರಡಿಗಳು ಕಾಣಿಸಿದ್ದು, ಪ್ರವಾಸಿಗರ ಸಂತಸಕ್ಕೆ ಕಾರಣವಾಗಿತ್ತು. ಇನ್ನು ಸಫಾರಿ ವಾಹನ ಹೋಗ್ತಿದ್ದಂತೆ ಮರಿ ಕರಡಿಗಳು ಕಾಡು ಸೇರಿದ್ದು, ಈ ವೇಳೆ ತಾಯಿ ಕರಡಿ ಪ್ರವಾಸಿಗರನ್ನ 2 ಬಾರಿ ದಿಟ್ಟಿಸಿ ನೋಡಿದೆ. ಕರಡಿಗಳ ಸ್ವಚ್ಛಂದ ವಿಹಾರ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನವಜೋತ್ ಸಿಂಗ್ ಸಿಧು ವಿರುದ್ಧ ತಿರುಗಿ ಬಿದ್ರ ಕ್ಯಾಪ್ಟನ್. ರಾಜ್ಯಗಳಿಗೆ ಬರಬೇಕಾದ ಹಣದಲ್ಲಿ ಕೇಂದ್ರ ರಿಲೀಸ್ ಮಾಡಿದ್ದು ಎಷ್ಟು? ಪಶ್ಚಿಮ ಬಂಗಾಳದ 26 ಲಕ್ಷ ರೈತರಿಗೆ ಸರ್ಕಾರ ಕೊಟ್ಟ ಗಿಫ್ಟ್ ಏನು? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯಗಳಿಗೆ ಕೇಂದ್ರ ಸರ್ಕಾರದಿಂದ ಆದಾಯ ಕೊರತೆಯ ಅನುದಾನ ಬಿಡುಗಡೆಯಾಗಿದ್ದು, ಒಟ್ಟು 17 ರಾಜ್ಯಗಳಿಗೆ 9,871 ಕೋಟಿ ಬಿಡುಗಡೆ ಮಾಡಲಾಗಿದೆ. ಪ್ರಸಕ್ತ ವರ್ಷದಲ್ಲಿ ಈವರೆಗೆ 49,355 ಕೋಟಿ ಹಣ ಬಿಡುಗಡೆಯಾಗಿದ್ದು, 5ನೇ ಕಂತಿನಲ್ಲಿ ಕರ್ನಾಟಕಕ್ಕೆ 135 ಕೋಟಿ ರೂಪಾಯಿ ಸಿಕ್ಕಿದೆ. ಕೇಂದ್ರದ ಹಣಕಾಸು ಇಲಾಖೆ ಹಣ ಬಿಡುಗಡೆ ಮಾಡಿದ್ದು, ಪ್ರಸಕ್ತ ಹಣಕಾಸು ವರ್ಷದಲ್ಲಿ 679 ಕೋಟಿ ಬಿಡುಗಡೆಯಾದಂತಾಗಿದೆ. ಚುನಾವಣೆಗೆ ಸ್ಪರ್ಧಿಸುವವರು ತಮ್ಮ ಕ್ರಿಮಿನಲ್ ಹಿನ್ನೆಲೆ ಘೋಷಣೆ ಮಾಡೋದು ಕಡ್ಡಾಯ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. 48 ಗಂಟೆಯಲ್ಲಿ ಅಭ್ಯರ್ಥಿಗಳ ಕ್ರಿಮಿನಲ್ ಹಿನ್ನೆಲೆ ಪ್ರಕಟಿಸಬೇಕು ಅಂತ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ಮಾಡಿದ 48 ಗಂಟೆಯಲ್ಲಿ ಕ್ರಿಮಿನಲ್ ಹಿನ್ನೆಲೆ ಪ್ರಕಟಿಸಬೇಕಿದೆ. ಕೇಂದ್ರ ರೈಲ್ವೆ ಸಂಪುಟ ದರ್ಜೆ ಸಚಿವರಾದ ಶ್ರೀ ಅಶ್ವಿನಿ ವೈಷ್ಣವ್ರನ್ನ ಭೇಟಿ ಮಾಡಿದ ಕೇಂದ್ರ ಸಚಿವ ಆನೇಕಲ್ ನಾರಾಯಣಸ್ವಾಮಿ ಹಲವು ರೈಲ್ವೆ ಮಾರ್ಗಗಳ ಕುರಿತಂತೆ ಚರ್ಚೆ ನಡೆಸಿದ್ರು. ತುಮಕೂರು ಚಿತ್ರದುರ್ಗ ದಾವಣಗೆರೆ, ತುಮಕೂರು ರಾಯದುರ್ಗ, ಚಿಕ್ಕಂದಪಾಡಿ ಹತ್ತಿರದ ಕೆಲ ಸೇತುವೆ ಹಾಗೂ ಕರ್ನಾಟಕದ ಎಲ್ಲಾ ರೈಲ್ವೆ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಕೇಂದ್ರದ ಸಾಮಾಜಿಕ ನ್ಯಾಯ ಖಾತೆ ರಾಜ್ಯ ಸಚಿವ ಆನೇಕಲ್ ನಾರಾಯಣಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ತುಮಕೂರು ರಾಯದುರ್ಗ ರೈಲ್ವೆ ಮಾರ್ಗದ ಬಗ್ಗೆಯೂ ಚರ್ಚೆ ನಡೆಸಲಾಯಿತು. ಇಸ್ರೇಲ್ನ ಎನ್ಎಸ್ಒ ಗ್ರೂಪ್ ಟೆಕ್ನಾಲಜೀಸ್ ಕಂಪನಿಯ ಜೊತೆಗೆ ಯಾವುದೇ ಹಣಕಾಸು ವ್ಯವಹಾರ ನಡೆಸಿಲ್ಲ ಎಂದು ಕೇಂದ್ರದ ರಕ್ಷಣಾ ಇಲಾಖೆಯು ರಾಜ್ಯಸಭೆಗೆ ಲಿಖಿತ ಉತ್ತರ ನೀಡಿದೆ. ರಾಜ್ಯಸಭೆ ಸದಸ್ಯ ಶಿವದಾಸನ್ ಪ್ರಶ್ನೆಗೆ ಕೇಂದ್ರ ರಕ್ಷಣಾ ಇಲಾಖೆಯು ಉತ್ತರ ನೀಡಿದೆ. ಇಸ್ರೇಲ್ನ ಎನ್ಎಸ್ಒ ಗ್ರೂಪ್ ಭಾರತದಲ್ಲಿ ಆಯ್ದ 300 ವ್ಯಕ್ತಿಗಳ ಮೇಲೆ ಫೋನ್ ವಾಟ್ಸ್ಆಪ್ ಹ್ಯಾಕ್ ಮಾಡುವ ಮೂಲಕ ಗೂಢಚಾರಿಕೆ ನಡೆಸಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ಕೇಳಲಾಗಿತ್ತು. ಆದರೆ ಎನ್ಎಸ್ಒ ಗ್ರೂಪ್ ಜೊತೆಗೆ ವ್ಯವಹಾರ ನಡೆಸಿಲ್ಲ ಎಂದು ಕೇಂದ್ರದ ರಕ್ಷಣಾ ಇಲಾಖೆ ಸ್ಪಷ್ಟಪಡಿಸಿದೆ. ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರವು ಕೊನೆಗೂ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಗೆ ತನ್ನ ರಾಜ್ಯದ ರೈತರ ಪಟ್ಟಿಯನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿದೆ. ಆದರೆ ರಾಜ್ಯದ 68 ಲಕ್ಷ ರೈತರ ಪೈಕಿ 26 ಲಕ್ಷ ರೈತರ ಬ್ಯಾಂಕ್ ಖಾತೆಗೆ ಮಾತ್ರ ನಿನ್ನೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ ಹಣ ಸಂದಾಯವಾಗಿದೆ. ಕಳೆದ ವಾರ ತಾವು 45 ಲಕ್ಷ ರೈತರ ಪಟ್ಟಿಯನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೆವು. ಇದರಲ್ಲಿ 9.5 ಲಕ್ಷ ರೈತರ ಹೆಸರುಗಳು ನಾಪತ್ತೆಯಾಗಿವೆ ಎಂದು ಪಶ್ಚಿಮ ಬಂಗಾಳ ಸರ್ಕಾರ ಹೇಳಿದೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.